ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನೆಲ್ನ 72ನೇ ದಿನದ ಈ ವಿಶೇಷ ಸಂಚಿಕೆಗೆ ಸ್ವಾಗತ. ಭಗವದ್ಗೀತೆಯ ಅತ್ಯಂತ ಭವ್ಯವಾದ ವಿಶ್ವರೂಪ ದರ್ಶನ ಯೋಗ ಇಂದು ಸಂಪೂರ್ಣಗೊಳ್ಳುತ್ತಿದೆ. ಮಹಾಭಯಾನಕ ಹಾಗೂ ಉಗ್ರವಾಗಿದ್ದ ಆ ಕಾಲರೂಪವನ್ನು ನೋಡಿದ ಅರ್ಜುನನಿಗೆ ನೆಮ್ಮದಿ ಸಿಕ್ಕಿದ್ದು ಯಾವಾಗ ಗೊತ್ತಾ? ತನ್ನ ಪ್ರೀತಿಯ ಗೆಳೆಯ ಕೃಷ್ಣ ಮರಳಿ ತನ್ನ ಸೌಮ್ಯವಾದ ಮನುಷ್ಯ ರೂಪಕ್ಕೆ ಬಂದಾಗ. ಭಗವಂತನ ಆ ಜಗನ್ಮೋಹಕ ರೂಪದ ಮಹಿಮೆಯೇನು? ಬನ್ನಿ ಇಂದಿನ ಅಂತಿಮ ಶ್ಲೋಕಗಳ ಮೂಲಕ ಅರಿಯೋಣ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ. ಸಂಜಯನು ಹೇಳಿದನು. ವಾಸುದೇವನು ಅರ್ಜುನನಿಗೆ ಈ ರೀತಿ ಹೇಳಿ ಮರಳಿ ತನ್ನ ಸ್ವಂತ ರೂಪವನ್ನು ತೋರಿಸಿದನು. ಮಹಾತ್ಮನಾದ ಆ ಕೃಷ್ಣನು ಪುನಃ ಸೌಮ್ಯ ರೂಪವನ್ನು ತಳೆದು ಭಯಭೀತನಾಗಿದ್ದ ಅರ್ಜುನನಿಗೆ ಧೈರ್ಯ ತುಂಬಿದನು. ಅರ್ಜುನನು ಹೇಳಿದನು, ಹೇ ಜನಾರ್ದನನೇ, ನಿನ್ನ ಈ ಅತ್ಯಂತ ಸೌಮ್ಯವಾದ ಮಾನುಷ ಅಂದರೆ ಮಾನವ ರೂಪವನ್ನು ಕಂಡು ಈಗ ನಾನು ಶಾಂತನಾಗಿದ್ದೇನೆ. ನನ್ನ ಮನಸ್ಸು ಸ್ವಸ್ಥವಾಗಿದೆ ಮತ್ತು ನಾನು ನನ್ನ ಸಹಜ ಸ್ಥಿತಿಗೆ ಮರಳಿದ್ದೇನೆ. ಅರ್ಜುನನಿಗೆ ಭಗವಂತನ ಬ್ರಹ್ಮಾಂಡ ರೂಪಕ್ಕಿಂತ ತನ್ನ ಜೊತೆಗಿದ್ದ ಸೌಮ್ಯ ರೂಪವೇ ಹೆಚ್ಚು ಆನಂದ ನೀಡಿತು. ಏಕೆಂದರೆ ಭಗವಂತನನ್ನು ಪ್ರೀತಿಸಲು, ಆತನೊಂದಿಗೆ ಒಂದಾಗಲು ನಮಗೆ ಸೌಮ್ಯತೆಯೇ ಆಧಾರ. ಶ್ರೀ ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ ಭಕ್ತ್ಯಾ ತ್ವನನ್ಯಯಾ ಶಕ್ಯಃ ಅಹಮೇವ ವಿಧೋ ಅರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಶ್ರೀ ಭಗವಂತನು ಹೇಳಿದನು, ನೀನು ಕಂಡ ನನ್ನ ಈ ರೂಪವನ್ನು ನೋಡುವುದು ಅತ್ಯಂತ ಕಠಿಣವಾದದ್ದು. ದೇವತೆಗಳು ಸಹ ಈ ರೂಪದ ದರ್ಶನಕ್ಕಾಗಿ ನಿರಂತರವಾಗಿ ಹಂಬಲಿಸುತ್ತಿರುತ್ತಾರೆ. ಆದರೆ ಎಲೈ ಪರಂತಪನೆ, ಅನನ್ಯವಾದ ಭಕ್ತಿಯಿಂದ ಮಾತ್ರ ನನ್ನನ್ನು ಈ ರೀತಿ ನಿಜವಾಗಿ ತಿಳಿಯಲು, ಕಣ್ಣಾರೆ ಕಾಣಲು ಮತ್ತು ನನ್ನೊಳಗೆ ಪ್ರವೇಶಿಸಲು ಅಂದರೆ ಮೋಕ್ಷ ಪಡೆಯಲು ಸಾಧ್ಯವಿದೆ. ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಎಲೈ ಪಾಂಡವನೇ, ಯಾರು ನನಗಾಗಿಯೇ ಕರ್ಮಗಳನ್ನು ಮಾಡುತ್ತಾರೋ, ನನ್ನನ್ನೇ ಪರಮಗತಿ ಎಂದು ನಂಬುತ್ತಾರೋ, ನನ್ನ ಭಕ್ತರಾಗಿದ್ದಾರೋ, ಯಾವುದೇ ಆಸಕ್ತಿಗಳಿಲ್ಲದವರೋ ಮತ್ತು ಯಾವುದೇ ಪ್ರಾಣಿಯ ಮೇಲೂ ಹಗೆತನ ಇಲ್ಲದವರೋ ಅಂಥವರು ನನ್ನನ್ನು ಖಂಡಿತವಾಗಿಯೂ ಹೊಂದುತ್ತಾರೆ. ಈ ಶ್ಲೋಕವು ಇಡೀ ಭಗವದ್ಗೀತೆಯ ಸಾರಾಂಶವಾಗಿದೆ. ಯಾರ ಮೇಲೂ ದ್ವೇಷ ಸಾಧಿಸದೆ ಮಾಡುವ ಕೆಲಸವನ್ನು ದೇವರಿಗೆ ಅರ್ಪಿಸುವುದೇ ನಿಜವಾದ ಆಧ್ಯಾತ್ಮಿಕ ಜೀವನ. ಸ್ನೇಹಿತರೆ, ಇದರೊಂದಿಗೆ ಭಗವದ್ಗೀತೆಯ 12ನೇ ಅಧ್ಯಾಯ ಆದ ವಿಶ್ವರೂಪ ದರ್ಶನ ಯೋಗ ಮುಕ್ತಾಯವಾಯಿತು. ಕೃಷ್ಣನ ಸೌಮ್ಯ ರೂಪವನ್ನು ಕಂಡು ಅರ್ಜುನನಿಗೆ ಧೈರ್ಯ ಬಂದಿದೆ. ಆದರೆ ಈಗ ಅರ್ಜುನನ ಮನಸ್ಸಿನಲ್ಲಿ ಮತ್ತೊಂದು ದೊಡ್ಡ ಪ್ರಶ್ನೆ ಮೂಡಿದೆ. ನಿರಾಕಾರ ದೇವರನ್ನು ಪೂಜಿಸುವುದು ಶ್ರೇಷ್ಠವೋ ಅಥವಾ ಸಾಕಾರ ದೇವರನ್ನು ಪೂಜಿಸುವುದೋ? ನಾಳೆಯ 72ನೇ ದಿನವನ್ನು ಮುಗಿಸಿ 73ನೇ ಭಾಗಕ್ಕೆ ಕಾಲಿಟ್ಟು ಅತ್ಯಂತ ಮಹತ್ವದ 12ನೇ ಅಧ್ಯಾಯವಾದ ಭಕ್ತಿಯೋಗವನ್ನು ಪ್ರಾರಂಭಿಸೋಣ. ತಪ್ಪದೇ ವೀಕ್ಷಿಸಿ. ಧನ್ಯವಾದಗಳು.